ಕುಣಿಗಲ್ ಪಟ್ಟಣಕ್ಕೆ ಟರ್ಫ್ ಕ್ಲಬ್ ಸ್ಥಳಾಂತರಗೊಳ್ಳುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಹೊಂದಲಿದೆ. ಪಟ್ಟಣದಲ್ಲಿ ವಾಣಿಜ್ಯ ವ್ಯವಹಾರಗಳ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲಿದೆ ಎಂದು ಕುಣಿಗಲ್ ಅಭಿವೃದ್ಧಿ ವೇದಿಕೆ ಅಧ್ಯಕ್ಷ ಸಚಿವ ಶಿವಣ್ಣ ತಿಳಿಸಿದರು. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡು ಬೆಂಗಳೂರಿನಲ್ಲಿರುವ ರೇಸ್ ಕೋರ್ಸ್ ಅನ್ನು ಕುಣಿಗಲ್ಗೆ ಸ್ಥಳಾಂತರಿಸಿರುವುದನ್ನು ಸ್ವಾಗತಿಸುತ್ತೇವೆ. ಪಾರಂಪರಿಕ ಕುಣಿಗಲ್ ಕುದುರೆ ಫಾರ್ಮ್ನಿಂದ ರೇಸ್ ಕೋರ್ಸ್ಗೆ ಬೇಕಾಗುವ ಕುದುರೆಗಳನ್ನು ಕುಣಿಗಲ್ನಿಂದಲೇ ಕಳಿಸಲಾಗುತ್ತಿತ್ತು. ತಾಲೂಕಿನ 3,000 ಮಂದಿಗೆ ಉದ್ಯೋಗ ಸೃಷ್ಟಿಯಾಗುವ ಜೊತೆಗೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಿ ಕುಣಿಗಲ್ ತಾಲೂಕು ಅಭಿವೃದ್ಧಿಯಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕುಣಿಗಲ್ ಮಾಜಿ ಪುರಸಭಾ ಉಪಾಧ್ಯಕ್ಷರಾದ ಶ್ರೀನಿವಾಸ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೀಚನಹಳ್ಳಿ ಶ್ರೀನಿವಾಸ್, ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ನಾರಾಯಣ್ ಉಪಸ್ಥಿತರಿದ್ದರು. ಸುದ್ದಿ HAM ಅಶೋಕ್, ಕುಣಿಗಲ್, NKS TV4. ರಾಜಕಾರಣಿ ಸಿದ್ದರಾಮಯ್ಯನವರ ಸರ್ಕಾರ ಏನು ದೃಢ ನಿರ್ಧಾರ ತಗೊಂಡು ಕುಣಿಗಲ್ಗೆ ಈ ರೇಸ್ ಕೋರ್ಸನ್ನು ಇಲ್ಲಿಗೆ ತರೋಕ್ಕೆ ಪ್ರಯತ್ನ ಮಾಡಿದ್ದು ಇದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ. ಕಾರಣ ಏನಪ್ಪ ಅಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಕ್ಲಬ್ಬು. ಇದು ರೇಸ್ ಕೋರ್ಸ್ ಅನ್ನೋದು. ಈ ರೇಸ್ ಕೋರ್ಸ್ ಕ್ಲಬ್ಬು ಬೆಂಗಳೂರು ನಗರದಲ್ಲಿ ಆಗಬೇಕಾದ್ರೆ ಮೂಲತಃ ಕುಣಿಗಲ್ ಮರಿಗಳನ್ನೇ ತಗೊಂಡೋಗಲ್ಲಿ ರೇಸ್ ಆಡೋದ್ರಿಂದ ಈ ರೇಸು ಕುಣಿಗಲ್ಲೇ ಯಾಕೆ ನಡೀಬಾರದು ಅಂತಕ್ಕಂಥ ಒಂದು ನೀತಿನೂ ಇರ್ಬೋದು ಸರ್ಕಾರದ್ದು. ಆದರೆ ಈ ರೇಸು ಕುಣಿಗಲಲ್ಲಿ ಬರೋದ್ರಿಂದ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ ವ್ಯವಹಾರಗಳು ಮತ್ತು ವ್ಯಾಪಾರ ವಹಿವಾಟುಗಳು ಮತ್ತು ಖಾಲಿ ಇರ್ತಕ್ಕಂಥ ಮನೆಗಳೆಲ್ಲ ಬಾಟೆ ಫಿಲಪ್ ಆಯ್ತವೆ. ಒಂದು ಇದು ಆರ್ಬರ್ ರೋಡು, ಮಂಗಳೂರು ಆರ್ಬರ್ ರಸ್ತೆ ರೋಡ್ ಇದು ಕುಣಿಗಲ್ಲು. ಬೆಂಗಳೂರಿಗೆ ವೆರಿ ನಿಯರೆಸ್ಟ್ ಜಾಗ. ಬೆಂಗಳೂರು ಮತ್ತು ರಾಮನಗರಕ್ಕೆ ಎಷ್ಟು ಅಂತರ ಇದೆಯೋ ಅಷ್ಟೇ ಅಂತರ ನಮ್ಮ ಕುಣಿಗಲ್ಲು ಇರೋದ್ರಿಂದ ಅಲ್ಲೆಷ್ಟು ಅಭಿವೃದ್ಧಿ ಆಗಿದೆಯೋ, ಕೈಗಾರಿಕೆಗಳಿದ್ದಾವೋ ಮತ್ತು ಅಂಗಡಿ ಮುಂಗಟ್ಟಿದೆಯೋ, ವಹಿವಾಟಿದೆಯೋ ಅದಕ್ಕಿಂತ ಅತ್ಯುತ್ತಮವಾಗಿ ಬೆಳೀತಕ್ಕಂಥ ಲಕ್ಷಣಗಳು ಜಾಸ್ತಿ ಇರೋದ್ರಿಂದ ಇದು ಕುಣಿಗಲ್ಗೆ ಬಂದಿರತಕ್ಕಂಥದ್ದು ರೇಸ್ ಕೋರ್ಸು ನಾವು ಸ್ವಾಗತ ಮಾಡ್ತೀವಿ. ಕೆಲವರು ಇದನ್ನು ವಿರೋಧ ಉಪಾಧ್ಯಕ್ಷರು ಈ ಕುಣಿಗಲ್ಲು ಕುದುರೆ ಕುಣಿಗಲ್ಲು ಸ್ಟೆಡ್ ಫಾರಮ್ಮು ಯಾರಿಗೋ ಅಡ್ಡೋಯ್ತು ಅಂತ ಹೇಳಿ ಹಿಂದೆ ಎಲ್ಲ ಹೇಳಿ ಗಲಾಟೆ ಎಬ್ಬಿಸೋದು. ಈಗ ಕುಣಿಗಲ್ ಟರ್ಫ್ ಕ್ಲಬ್ ಇಲ್ಲೇ ಬರ್ತದೆ ಅಂತ ಅಂದರೆ ಕುದುರೆನೂ ಸಾಕಿ ಇಲ್ಲೇ ಟರ್ಫ್ ಕ್ಲಬ್ಬು ನಡೆದರೆ ಅಂತಾರಾಷ್ಟ್ರೀಯದಲ್ಲಿ ಕುಣಿಗಲ್ಲು ಹೆಸರುವಾಸಿ ಆಗುತ್ತೆ. ಮತ್ತು ಇಲ್ಲಿ ಮುನ್ಸಿಪಾಲ್ಟಿಗೆ ಸೆಸ್ಸು ಎಲ್ಲ ನಮಗೆ ಜಾಸ್ತಿ ಬರುತ್ತೆ. ಕುಣಿಗಲ್ ಅಭಿವೃದ್ಧಿ ಹೊಂದ್ಬೋದು ಮತ್ತು ಉದ್ಯೋಗ ಸಿಗ್ತದೆ ನಮ್ಮಲ್ಲಿ. ಮತ್ತು ಈಗೇನು ಕುದುರೆ ಸಾಕ್ತಾಯಿದ್ರು ಜನ ವಾಲಂಟ್ರಿಯಾಗಿ ಕೆಲಸ ಮಾಡೋರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ, ಮುಚ್ಚೋಯ್ತದೆ ಅಂತ. ಈಗ ಟರ್ಫ್ ಕ್ಲಬ್ ಇಲ್ಲೇ ಐತೆ ಅಂದಾಗ ಇನ್ನೂ ಹೆಚ್ಚಿನ ರೀತಿಯಿಂದ ಅವರು ಕುದುರೆ ಸಾಕೋಕ್ಕೆ ಉತ್ತೇಜನ ಸಿಗ್ತದೆ. ಸುಮಾರು 4,000 ಎಕರೆ ಇರೋದ್ರಿಂದ ಎಲ್ಲ ಥರನೂ ಅನುಕೂಲ ಆಗುತ್ತೆ. ಇದು ಕುಣಿಗಲ್ಗೆ ಒಳ್ಳೆ ಎದ್ದು ಬರುತ್ತೆ. ಆದ್ದರಿಂದ ಯಾವುದೇ ವಿರೋಧ ಪಕ್ಷದವರಾಗಲಿ ಇಂಥವಕ್ಕೆಲ್ಲ ಅಡಚಣೆ ಮಾಡದಲ್ಲೇ ಈ ಕೆಲಸನ ಮಾನ್ಯ ಸರ್ಕಾರ ಬೇಗ ಕೈ ಎತ್ಕೊಳ್ಳಿ ಅಂತ ನಾನು ನಮ್ಮ ಕುಣಿಗಲ್ ನಾಗರಿಕರ ಪರವಾಗಿ ನಾನು ಕೋರುತ್ತೇನೆ. ಆಗುತ್ತೆ, ಬೆಲೆ ಹೆಚ್ಚುತ್ತೆ, ಮತ್ತೆ ವಹಿವಾಟು ಬ್ಯಾಂಕ್ಗಳು ಕೂಡ ಇಲ್ಲಿ ವಿಶೇಷವಾಗಿ ಹೊರಗಡೆ ಬ್ಯಾಂಕ್ಗಳು ಕೂಡ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ದಯಮಾಡಿ ಇದನ್ನ ಎಲ್ಲ ಕೂಡ ವಿವೇಚನೆಯಿಂದ ಚಿಂತನೆ ಮಾಡಿ ಈ ಏನಿದೆ ಇವತ್ತು ರೇಸ್ ಕ್ಲಬ್ ಕುಣಿಗಲ್ ಬರೋದು ಇದನ್ನೆಲ್ಲರೂ ಸ್ವಾಗತ ಮಾಡಿ. ನಾವಂತೂ ಕೂಡ ಇವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಇದೇನಾದರೂ ಕುಣಿಗಲ್ ಬಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಣಿಗಲ್ ಹೆಸರಿದೆ. ಇದು ಮರಿ ಬೆಳೆಸೋ ವಿಚಾರ. ರೇಸ್ ಕ್ಲಬ್ಗೆ ಕುಣಿಗಲ್ ಬಂತು ಅಂದರೆ ಇದು ಅಶ್ವಮೇಧ ಯಾಗ, ಮಹಾಭಾರತ ಅಶ್ವಮೇಧ ಯಾಗ ಕುಣಿಗಲ್ಗೆ ಬರ್ತದೆ. ಇದು ನಿರ್ಧಾರ, ಇದು ಬರಲಿ, ನಾವು ಸ್ವಾಗತ ನಮ್ದು ಇರ್ತದೆ. ಆದರೆ ಇತ್ತೀಚಿನ ಸರ್ಕಾರ ಇಲ್ಲಿಗೆ 1 ವರ್ಷ 2 ವರ್ಷದಲ್ಲಿ ಅದೇನೋ ಕಿಂಗ್ ಸಿಟಿ ಮಾಡ್ತಾರಂತೆ, ಅಂಥ ಸಿಟಿ ಮಾಡ್ತಾರಂತೆ, ಇಂಥ ಸಿಟಿ ಮಾಡ್ತಾರಂತೆ ಅಂತ ಹೇಳಿ ಗೊಂದಲ ಮಾಡಿ ಪ್ರತಿಭಟನೆ ಮಾಡಿದ್ರು. ಅನೇಕ ಸಾರಿ ಪ್ರತಿಭಟನೆ ಪೇಪರ್ನು ನಾವು ನೋಡಿದ್ವಿ. ಅದು ಅತ್ಯುತ್ತಮ ವಿಚಾರ. ಈಗ ಸ್ವಾಗತಾರ್ಹ ವಿಚಾರ ಏನಂದರೆ ಇತ್ತೀನ ಗಣ ಸರ್ಕಾರ ಸಿದ್ದರಾಮಯ್ಯನವ್ರದ್ದಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರ ಸಹಾಯದಿಂದ ಇರ್ಬೋದು, ಒಂದು ಒಳ್ಳೆ ಹೆಸರು ಬಂದಿದೆ. ಏನಂತ, ಟರ್ಫ್ ಕ್ಲಬ್ ಕುಣಿಗಲ್ ಫಾರಮ್ನಲ್ಲಿ ನಿರ್ಮಾಣ ಮಾಡೋದು ಅಂತ. ಆ ನಿರ್ಮಾಣ ಮಾಡೋ ಉದ್ದೇಶದಿಂದ ಕುಣಿಗಲ್ಲು ಅಭಿವೃದ್ಧಿಯತ್ತ
ದಾಖಲಾಗದಲ್ಲಿ ಯಾವುದೇ ಸಂಶಯ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕುಣಿಗಲ್ಲು ಏನು ಕುಣಿಗಲ್ ಕುದುರೆ ಅಂತ ಈ ರಾಷ್ಟ್ರದಲ್ಲಿ ಹೆಸರುವಾಸಿಯಾಯಿತು. ಈ ಟರ್ಫ್ ಕ್ಲಬ್ ಕುಣಿಗಲ್ಗೆ ಇಂಡಿಯಾ ದೇಶಕ್ಕೆ ಪ್ರಪಂಚಕ್ಕೆ ಮಿತಿಮೀರಿದಂಥ ಟರ್ಫ್ ಕ್ಲಬ್ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಆದರೆ ಅನೇಕ ಜನ ವಿರೋಧ ಮಾಡ್ತಾರೆ, ಯಾಕೆ ನನಗೂ ಗೊತ್ತಿಲ್ಲ. ಈಗ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗಿಂದಿನ ಪುಣ್ಯಾತ್ಮರು ಮೈಸೂರು ಒಡೆಯರ ಹೆಸರಲ್ಲಿತ್ತೋ ಇಲ್ಲ ಸರ್ಕಾರದ ಹೆಸರಲ್ಲಿತ್ತೋ ಗೊತ್ತಿಲ್ಲ. ಈಗಲೂ ಮೈಸೂರು ಒಡೆಯರು ಅಂತ ಹೇಳ್ತಾರೆ, ಅದು ಸರ್ಕಾರದ ಅಧೀನದಲ್ಲಿದೆ. ಸರ್ಕಾರದಲ್ಲಿ ಇಷ್ಟೊಂದು ಜಮೀನು ಸರ್ಕಾರದ ಅಧೀನದಲ್ಲಿದ್ದು ಕುಣಿಗಲ್ ಜನತೆಗೆ ಯಾವುದೇ ಮೂರ್ಖಾಸಿನ ಪ್ರಯೋಜನವಾಗಿಲ್ಲ. ಇದ್ರ ಒಳಗಡೆ ಒಂದು ದೇವಸ್ಥಾನ ಅದೇ ಅಂದರೆ ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಾರೆ ಅಂದರೆ ಪಾಸ್ ಕೊಟ್ಟು ಒಳಗಡೆ ಬರುವಂಥ ಪರಿಸ್ಥಿತಿನ ನಾವು ಕಣ್ಣಾರ ನೋಡಿದ್ದೀವಿ. ನಾವು ಪ್ರೈಮರಿ ಸ್ಕೂಲ್ ಹುಡುಗರಿಂದಲೂ ಅದನ್ನು ಕಣ್ಣಾರ ಕಂಡು ಕೇಳಿದ್ದೀವಿ. ಅಂಥ ಸಂಪತ್ತು ಇವತ್ತು ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರ ವಲಯದ ಅಭಿವೃದ್ಧಿಗೋಸ್ಕರ ಬರ್ತದೆ ಅಂದರೆ ನಾವು ವಿರೋಧ ಮಾಡೋದು ಅರ್ಥವಿಲ್ಲದ ವಿಚಾರ. ಅದನ್ನು ದಯಮಾಡಿ ವಿರೋಧ ಪಕ್ಷದವರು ಇರ್ಬೋದು, ಆಡಳಿತ ಪಕ್ಷದವರು ಕೆಲವು ವಿರೋಧ ಮಾಡ್ಬೋದು, ಇದನ್ನು ಇಲ್ಲಿಗೆ ನಿಲ್ಲಿಸಿ ಈ ಸ್ವಾಗತಾರ್ಹವಾಗಿ ಅದನ್ನು ತಂದು ಕುಣಿಗಲ್ ಜನತೆಗೆ, ಕುಣಿಗಲ್ ಕುಟುಂಬದವಸ್ತರಿಗೆ, ಆಜುಬಾಜಿನ ಹಳ್ಳಿಗಳಿಗೆ ಅಭಿವೃದ್ಧಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಆ ವಿರೋಧಿಗಳಿಗೆ ಬೇಡ್ಕೊತೀನಿ. ನಮ್ಮ ಸರ್ಕಾರಕ್ಕೆ ವಂದನೆಯನ್ನು ತಿಳಿಸ್ತೀನಿ. ಕಾರ್ಯಕ್ರಮ ಇರ್ಬೋದು, ನೀರಾವರಿ ವಿಚಾರ ಇರ್ಬೋದು, ಅದನ್ನು ಸರಿ ಇಲ್ಲ ಹಿಂಗೆ ಸರಿ ಇಲ್ಲ ಅಂತ ವಿರೋಧ ಮಾಡ್ತಾ ಇರೋದು. ಅವ್ರಿಗೂ ಸಹ ಒಂದು ಅಸ್ತಿತ್ವ ಆಸೆಗೋಸ್ಕರ ಮುಂದಿನ ಚುನಾವಣೆಗೆ ಏನೋ ಧರ್ಮ ಬಿತ್ತೋಸ್ಬೇಕಂದ್ರೆ ಕುದುರೆ ರೇಸ್ ಅನ್ನೋದು ನಾನು ಕುಣಿಗಲ್ಲಿಂದ ಹೋಗಿ ಒಂದು 100 ಕಿಲೋಮೀಟರ್ ಆಲೋಚನೆ. ಇವತ್ತು ನಮ್ಮ ತಾಲೂಕಿನ ಎಷ್ಟೋ ಜನ ರೇಸ್ಗೋಸ್ಕರ ಕೆಲಸ ಮಾಡ್ತಾರೆ. ಅದನ್ನು ಮಾದರಿ ಇರಬೇಕು, ಬಿಡುಗಡೆ ಇರ್ಬೋದು, ಅದನ್ನ ಹುಡುಗರು ಯೂಸ್ ಕೆಲಸ ಮಾಡ್ತಿದ್ದಾರೆ. ಬಟ್ ಅಂಥ ಒಂದು ಇದು ನಮಗೆ ಲೋಕಲ್ ಬಂದಾಗ 2000-3000 ಜನ ಉದ್ಯೋಗ ಸಿಗ್ತದೆ ಏನಂದರೆ ಅವ್ರು ಎಷ್ಟು ಆರ್ಥಿಕವಾಗಿ ಸದೃಢ ಇರ್ತಾರೆ ಮತ್ತು ಎಷ್ಟು ಅವ್ರು ಮನೆ ಮಾಡಿಕೊಂಡಿರ್ಬೋದು, ಇನ್ನೊಂದು ಇರ್ಬೋದು, ಆದ್ರೆ ಚೈತನ್ಯ ತೊಂದರೆ. ಇದನ್ನು ಯಾಕೆ ಮಾಡಲ್ಲ? ಒಂದು ಉದ್ಯೋಗ ಹೋಗಬೇಕು ಅಂದರೆ ಒಂದು ಫ್ಯಾಕ್ಟ್ರಿ ತರಬೇಕಾಗಿದೆ, ಒಂದು ಏನೋ ಮಾಡಬೇಕಿದೆ. ಸುಮ್ಮನೆ ಇವಾಗ ಇಷ್ಟು ವರ್ಷ ನಾವು ನೋಡಿಲ್ಲ. ಈ ಸುಮಾರು ಬಂಗಾರಪ್ಪನ ಕಾಲದಿಂದ, ಹಿಂದೂ ಕಾಲದಿಂದ, ಮೊದಲನೇ ಕಾಲದಿಂದ ಕೆಲವು ಗೇಟ್ ಇತ್ತು, ಒಳಗಡೆ ಕುದುರೆಯನ್ನು ಬಿಟ್ಟರೆ ಅವೆಲ್ಲರೂ ನಮಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಸಾಮಾನ್ಯ ಜನಕ್ಕೆ ಬಗ್ಗೆ ಅರಿವು ಇಲ್ಲ. ಎಸ್ಪೆಷಲಿ ಇತಿಹಾಸದಲ್ಲಿ ಕುದುರೆ ಇವತ್ತು ಅಷ್ಟು ಜನಗೂ ಪಬ್ಲಿಸಿಟಿ ಆಗ್ತದೆ. ರೇಸ್ ಕೋರ್ಸ್ ಅಂತ ಅಂದಾಗ ಈ ಅಂಗಡಿಗಳಿರ್ಬೋದು, ಪ್ರತಿಯೊಂದು ಇರ್ಬೋದು, ಅಷ್ಟು ಪ್ರಬುದ್ಧವಾಗ್ತದೆ. ಅಂಥದ್ರಲ್ಲಿ ದಯವಿಟ್ಟು ಇಲ್ಲಿ ಒಂದು ವರ್ಗ ರೇಸ್ ಈ ತಾಲೂಕು ಜನವೆಲ್ಲ ವಿರೋಧ ಮಾಡ್ತಾ ಇಲ್ಲ, ತಾಲೂಕು ಜನಗಳ ಟೀಕೆ ಮಾಡ್ತಾ ಇರೋದ್ರ ಬಗ್ಗೆ. ಬಟ್ ಒಂದು ವರ್ಗ ಅದಕ್ಕೆ ಸೀಮಿತವಾಗಿದೆ. ದಯವಿಟ್ಟು ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ಕೂಲಂಕುಷ ಅರ್ಥ ಮಾಡಿಕೊಂಡು ಇದು ಸಾಧಕ ಬಾಧ್ಯತೆಗಳೇನು ಇವತ್ತು ಡಿಸ್ಪ್ಯೂಟು ಜೂಜು ದಂಧೆಗಳು ಇವತ್ತು ನಡೀತಾ ಇರೋದಲ್ಲ. ಅದು ಹಳ್ಳಿಗಳಿಗೂ ಆಡ್ತಾರೆ. ಇವತ್ತು ಪ್ರತಿ ಈಗ ಕೆರೆ ಬರಲಿ ಗದ್ದೆ ಬರಲಿ ಎಲ್ಲ ಆಡ್ತಾರೆ. ಯಾರು ರೇಸ್ ಕೋರ್ಸ್ಗಳನ್ನ ಆಡಕ್ಕೆ ಬರಲ್ಲ. ಬಟ್ ಉದ್ಯೋಗ ಸೃಷ್ಟಿ ಯಾರು ಶ್ರೀಮಂತ ವ್ಯಕ್ತಿಗಳು, ಅದು ಚಟ ಇರೋರು, ಇಂಜಿನಿಯರು ಬೆಂಗಳೂರಿನ ಬರ್ತಾರೆ, ಮೈಸೂರಿನ ಬರ್ತಾರೆ, ಸುತ್ತ ಕರ್ನಾಟಕ ಬರ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಿಂದ ಕೂಡ ಬರ್ತಾರೆ, ಅದರಿಂದ ಬರ್ತಾರೆ. ಆದ್ರಿಂದ ಬರೀ ಒಂದು ಗೂಬೆ ಕುರ್ಸಕ್ಕೋಸ್ಕರ ನಮ್ಮ ಜನಗಳನ್ನ ನಾವೇ ಬರೀ ಕಡಿಮೆ ಮಟ್ಟಕ್ಕೆ ಮಾತಾಡೋದಲ್ಲ. ನಮ್ಮ ತಾಲೂಕಲ್ಲಿ ಅಷ್ಟು ಜನ ಒಳ್ಳೆ ರೇಸ್ ಕೋರ್ಸ್ ಆಡಬೇಕು ಅನ್ನೋ ಹುಚ್ಚು ಇಲ್ಲ. ಅವರು ಎಲ್ಲ ರೈತಾಪದವರು, ಅವ್ರು ಅದ್ರಲ್ಲಿ ಕೆಲಸ ಮಾಡಬೇಕು, ಗದ್ದೆ ಮೇಲೆ ಕೆಲಸ ಮಾಡಬೇಕು, ಅವ್ರು ದುಡಿಬೇಕು. ಅವ್ರು ಬಂದು ಕುಂದ್ಬಿಡ್ತಾರ ನಮಗೆ ರೇಸ್ ಕೋರ್ಸ್ ಆಡೋಕ್ಕೆ. ಇದು ವ್ಯಾಪಾರ ವಹಿವಾಟು, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯ್ತು, ತಾಲೂಕು ಇಂಪ್ರೂವ್ಮೆಂಟ್ ಆಯ್ತು, ಎಲ್ಲಿ ಬರಬೇಕು? ನಮ್ಮವ್ರು ಯಾರು 1 ರೂಪಾಯಿ ಖರ್ಚು ಮಾಡಿ ನಮಗೆ ಉತ್ತರ ಮಾಡೋಕ್ಕಾಗಲ್ಲ. ಹೊರಗಡೆಯಿಂದ ಲಕ್ಷಾಂತರ ರೂಪಾಯಿ ಕೊಟ್ಟು ಕಟ್ಕೊಂಡು ಆಗೋದ್ರಲ್ಲ, ಅದು ನಮಗೆ ವಹಿವಾಟು ಆಗೋದು. ಅದರಿಂದ ದಯವಿಟ್ಟು ಈಗ ರಾಜಕೀಯ ವಿರೋಧ ಅಂತ ಪರವಾಗಿಲ್ಲ, ಏನೋ ಪರವಾಗಿಲ್ಲ. ನಾನು ನನ್ನ ವೈದ್ಯಕೀಯ ಅಭಿಪ್ರಾಯ ಹೇಳಿದ್ರು, ನಮ್ಮ ತಾಲೂಕು ಜನರು ಹೇಳ್ತಾ ಇರೋದು ಕುದುರೆ ಫಾರಂ ಒಂದು ಉದ್ಯೋಗ ಸೃಷ್ಟಿಯಾಗಿರೋದು ಕಣ್ಣು ಕಾಣುವಂಥ ಏರಿಯಾ ಸಿಗುತ್ತೆ ನಮಗೆ. ಇಲ್ಲಿವರೆಗೂ ಕುದುರೆ ಫಾರಂ ಅಂದ್ಕೊಂಡೇ ಇದ್ದು ನಮ್ಮ ಒಳಗೆ ಗೊತ್ತಿಲ್ಲ, ಯಾವ ಒಳಗೆ ಗೊತ್ತಿರಲಿಲ್ಲ. ಅದನ್ನ ಹೇಳ್ತಿದ್ದೀನಿ, ಅಂತಾರಾಷ್ಟ್ರೀಯ ಮಟ್ಟದ ಏನು ಹೆಸರಿತ್ತು ಅದು ಕಣ್ಣು ಕಾಣ್ತದೆ ಇವತ್ತು. ಅದಕ್ಕೆ ದಯವಿಟ್ಟು ಯಾರಾಗೋಸ್ಕರ ಹೇಳ್ತೀನಿ, ವಿರೋಧ ಮಾಡೋದ ಪ್ರತಿ ನಂಬಿಕೆ ಸೀಮಿತವಾಗಿರಬೇಡಿ, ರಾಜಕೀಯ ಸೀಮಿತವಾಗಿರಬೇಡಿ. ಸಾಧಕ ಬಾಧಕರು ಇದು ಮಾಡಿ. ಈಗ ಮೆಡಿಕಲ್ ಕಾಲೇಜ್ ಕೊಟ್ಬಿಡೋಕ್ಕೆ ಮೆಡಿಕಲ್ ಕಾಲೇಜ್ ಅರ್ಥನೇ ಇಲ್ಲ. ಎಷ್ಟು ಸ್ಟೂಡೆಂಟ್ ಬೇಕು, ಎಷ್ಟು ಇದು ಬೇಕು, ಅದಕ್ಕೆ ಎಲ್ಲೆಲ್ಲಿಗೂ ಸೇರಬೇಕು, ನಾವು ಎಲ್ಲ ಇದು ಮಾಡಬೇಕು. ಸುಮ್ಮನೆ ಕುಳಿಗಲ್ ಬಂದು ಮೆಡಿಕಲ್ ಕಾಲೇಜ್ ತುಮಕೂರು ಮೆಡಿಕಲ್ ಕಾಲೇಜ್ ಐತೆ, ತುಂಚಿಗಿರು ಐತೆ, ಇದು ನೇರ ಇದ್ದೀವಿ ನಾವೆಲ್ಲರೂ. ಸುಮ್ಮನೆ ಏನೋ ಟೀಕೆ ಮಾಡಬೇಕು, ಏನೋ ಹೇಳ್ಬೇಕು, ಮೆಡಿಕಲ್ ಕಾಲೇಜ್ ಬೇಕು, ಏನು ಅರ್ಥವಾಗಲ್ಲ. ಅದಕ್ಕೆ ಸುಮ್ಮನೆ ಏನೋ ಒಂದು ವಿರೋಧ. ಪಾಪ ಎಷ್ಟು ನೊಂದ್ಕೊಂಡು ಹೇಳ್ತಾರೆ ಅಂದರೆ ನಮ್ಮ ಜನವೆಲ್ಲರೂ ಒಬ್ಬ ಕೆಟ್ಟೋದ್ರೇನೋ, ಆಗ ಇದೇ ಎಲ್ಲ ಹಾಳಾಗೋದೇನೋ ಈ ಮಾಡ್ತಾರೆ. ಕೊಟ್ಟರೆ ಆಯ್ತು, ನಿಮ್ಮ ಇದ್ರೊಳಗೆ ನಿಮ್ಮ ಪಾಪ ಗುಡಿ ಕೊಡಿಸಿ, ಬ್ಯಾಂಕ್ ಕೆಲಸ ಕೊಡಿಸಿ, ಒಂದು ಹೋರಾಟ ಮಾಡಿ. ಯಾರು ಕೊಟ್ಟು ಕೆಲಸ ಕೊಡ್ತಿದ್ರೆ ನಾವು ಯೂತ್ಸ್ಗಳಿಗೆ ಯಾರು ಕೊಡ್ತಾರೆ? ಒಂದು 2000-3000 ಜನ ಕೆಲಸ ಸೇರಬೇಕು ಅಂದರೆ ಆ 3000 ಪ್ಯಾನಲ್ಗಳೇ ಸಕ್ಸಸ್ ಆಗಿದೆ.